ನೆಕ್ಸ್ಟ್ ಮೂವಿ ಮಲ್ಲಮ್ಮನ ಪವಾಡ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ರಾಜ್ಕುಮಾರ್ ಅಭಿನಯಿಸಿದ ಮೊದಲ ಸಿನಿಮಾ. ಪುಟ್ಟಣ್ಣ ಕಣಗಾಲ್ ಅವರು 2ನೇ ಕನ್ನಡ ಸಿನಿಮಾ. ಬೆಳ್ಳಿ ಮೋಡ ಆದ್ಮೇಲೆ ಬಂದಿದ್ದು ಮಲ್ಲಮ್ಮನ ಪವಾಡ. ನಾನು ನಿಮ್ ಹಾಗೆ ಗೊಂಬೆನೆ ಕಂಡು ನನ್ಗಂತೂ ಏನೇನು ಗೊತ್ತಿಲ್ಲ ಕಂಡು ನಿಮ್ಗಿಂತ ನಾನೇನು ಹೆಚ್ಚಲ್ಲ ಬಂದು. ವಿಜಯ ಭಾಸ್ಕರ್ ಬಹಳ ವಿಭಿನ್ನವಾದ ಸಂಗೀತದಿಂದ, ಮತ್ತು ಆಮೇಲೆ ಪುಟ್ಟಣ್ಣ ವಿಜಯ ಭಾಸ್ಕರ್, ಪುಟ್ಟಣ್ಣ ಅವರ 24 ಸಿನಿಮಾದಲ್ಲಿ 18ಕ್ಕೆ ವಿಜಯ ಭಾಸ್ಕರ್ ಅದು ಬಹಳ ದೊಡ್ಡ ಕಾಂಬಿನೇಷನ್. ALS ಪ್ರೊಡಕ್ಷನ್ಸ್ ಅನ್ನೋದು ಬಹಳ ದೊಡ್ಡದಾಗಿ ಹಾಕಿರ್ತಾರೆ. ಪುಟ್ಟಣ್ಣ ಕಣಗಾಲ್ ಹೆಸರಲ್ಲೆಲ್ಲೋ ಕೆಳಗಡೆ ಇರುತ್ತೆ. ಪುಟ್ಟಣ್ಣ ಅಬ್ಜೆಕ್ಟ್ ಮಾಡ್ತಾರೆ, ಇದು ಏನು ಡೈರೆಕ್ಟ್ರು ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು, ಅವರೇ ಬಹಳ ಇಂಪಾರ್ಟೆಂಟು, ಇದೆಲ್ಲ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಚೇಂಜ್ ಮಾಡಲ್ಲ. ಮುಂದೆ ಪುಟ್ಟಣ್ಣ ALNಗೆ ಮತ್ತು ಸಿನಿಮಾ ಮಾಡಲ್ಲ ಅವರು. ಖಜಾನೆಯಲ್ಲಿರೋ ಹಣದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ ಕಣೋ. ಸಲಸಲಕ್ಕೂ ನಿನ್ನ ಅಪ್ಪಣೆ ಚೀಟಿಗೆ ಕೈಯೊಡ್ ನಾನು ಒಂದು ಪೆದ್ದನ ಥರ ಪಾತ್ರವನ್ನು ಮಾಡೋದು, ಆಮೇಲೆ ಬುದ್ಧಿವಂತಿಕೆ ಕಲ್ತ್ಕೊಳ್ಳೋದು, ಆಮೇಲೆ ಸಂಸಾರದಲ್ಲಿ ಒಂದು ಸಾಮರಸ್ಯ ತರೋದು, ಈ ಥರದ್ದೊಂದು ಬಹಳ ವಿಶಿಷ್ಟವಾದ ಪಾತ್ರವನ್ನು ಅಣ್ಣವ್ರು ಮಾಡಿದ್ದಾರೆ. ಮತ್ತು ಅವರಿಗೂ ಬಹಳ ಚಾಲೆಂಜಿಂಗ್ ಆಗುತ್ತೆ. ಸೊ ಅಣ್ಣವ್ರಿಗೆ ಬಹಳ ಇಷ್ಟವಾದಂತಹ ಪಾತ್ರಗಳಲ್ಲಿ ಮಲ್ಲಮ್ಮನ ಪವಾಡ ಕೊಡೋ ಒಂದು. ಶರಣೆಂಬೆನ ಶಶಿಭೂಷಣ ಅಂತೇಳಿ ನಾನೇ ನೋಡಿದ ಹಾಗೆ ಸರೋಜಾದೇವಿಯವರು ಅವ್ರ ಮನೇಲಿ ಪೂಜೆ ಮಾಡುವಾಗ ಈ ಹಾಡನ್ನು ಹೇಳೋದು ಯಾವಾಗಲೂ ಶರಣೆಂಬೆನ ಅವರೇ ಅಭಿನಯಿಸಿದ. ಮಲ್ಲಮ್ಮನ ಪವಾಡದ ಕಥೆ ಇದೆಯಲ್ಲ, ಭಾರತೀಯ ಚಿತ್ರರಂಗದಲ್ಲಿ 18 ಸಲ ಬಂದಿದೆ. ಮಣಿಲಾಲ್ ಬ್ಯಾನರ್ಜಿ ಅವರು ಬೆಂಗಾಳಿಯಲ್ಲಿ ಸ್ವಯಂ ಸಿದ್ಧ ಅಂತ ಸಿನಿಮಾ ಮಾಡಿದ್ರು. ಅದು ಮೂಲ ಕತೆ. ಕಿನೇನಿ ನಾಗೇಶ್ವರ ರಾವ್ ಅವರ ಅರ್ಧಾಂಗಿ. ಜಮಿನಿ ಗಣೇಶನ ತಮಿಳಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಬರೋದು ಕನ್ನಡ. ಹಿಂದಿನಲ್ಲಿ ಜಿತೇಂದ್ರ ಜ್ಯೋತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಭಾಗ್ಯರಾಜ್ ಅವರು ಎಂಗೈ ಚಿನ್ನರಸ. ಅನಿಲ್ ಕಪೂರ್, ಮಾಧುರಿ ದೀಕ್ಷಿತ್ ಅವರು ಬೇಟಾ ಮಾಡ್ತಾರೆ. ತೆಲುಗಿಗೆ ಅಬ್ಬೈಗಾರರು ಅಂತ ಹೇಳಿ ಅದನ್ನು ರವಿಚಂದ್ರನ್ ಕನ್ನಡಕ್ಕೆ ಅಣ್ಣಯ್ಯ ಅಂತ ತಗೊಂಡ್ಬರ್ತಾರೆ. ಹಿಂಗೆ ಇದು ತುಂಬಾ ರೌಂಡ್ ಹೊಡ್ಕೊಂಡು ಬಂದಿರುವಂತಹ ಕತೆ. ನೆಕ್ಸ್ಟ್ ಮೂವಿ ಮಲ್ಲಮ್ಮನ ಪವಾಡ. ಇದು ಕೂಡ ಮಹಿಳೆಯರಿಗೆ ಹೆಚ್ಚಿನ ಒತ್ತನ ಕೊಡುವಂತ ಚಿತ್ರ. ರಾಜ್ಕುಮಾರ್ ಅವರು ಒಂದ್ ರೀತಿ ಪೆದ್ದನ್ ತರ ಇರುವಂತ ಶೇಡ್ ಇದ್ರಲ್ಲಿ, ಆಮೇಲೆ ಮುಂದೆ ಬರ್ತಾ ಬರ್ತಾ ಅವರು ಮತ್ತೆ ಒಳ್ಳೆ ಹೌದು ಒಬ್ಬ ನಾರ್ಮಲ್ ಮನುಷ್ಯ, ಅವನಿಗೆ ಆತರ ಆಗಿತ್ತು ಅನ್ನೋ ಒಂದ್ ಕಥೆಯನ್ನ ಹೆಣೀತಾ ಹೋಗುವಂಥದ್ದು. ಇದರಲ್ಲಿ ಬಿ ಸರೋಜಾದೇವಿ ಅವರ ಅಭಿನಯ, ಅವರ ಸ್ಪೋರ್ಟಿವ್ನೆಸ್ ತುಂಬಾ ಹೆಸರಾಯಿತು. ಇಬ್ಬರು ಜೋಡಿ ಕೂಡ ಸದ್ದು ಮಾಡಿತ್ತು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ರಾಜ್ಕುಮಾರ್ ಅಭಿನಯಿಸಿದ ಮೊದಲ ಸಿನಿಮಾ. ಇದೇ ಮೊದಲನೇ ಸಿನಿಮಾ. ಇಲ್ಲಿಂದಲೇ ಶುರುವಾಯಿತು. ಪುಟ್ಟಣ್ಣ ಕಣಗಾಲ್ ಅವರು 2ನೇ ಕನ್ನಡ ಸಿನಿಮಾ ಇದು. ಬೆಳ್ಳಿ ಮೋಡ ಆದ್ಮೇಲೆ ಬಂದಿದ್ದು ಮಲ್ಲಮ್ಮನ ಪವಾಡ. ನಾನು ನಿಮ್ ಹಾಗೆ ಗೊಂಬೆನೆ ಕಂಡು ನನ್ಗಂತೂ ಏನೇನು ಗೊತ್ತಿಲ್ಲ ಕಂಡು ನಿಮ್ಗಿಂತ ನಾನೇನು ಹೆಚ್ಚಲ್ಲ ಬಂದು. ಮಲ್ಲಮ್ಮನ ಪವಾಡದ ಕಥೆ ಇದೆಯಲ್ಲ, ಭಾರತೀಯ ಚಿತ್ರರಂಗದಲ್ಲಿ 18 ಸಲ ಬಂದಿದೆ. ಇದು ಮತ್ತೆ 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 ರೌಂಡ್ ಹಾಕೊಂಡು ಬಂದಿದ್ದು. ಇದು ಬಹುಶಃ ಎಷ್ಟು ಹಿಂದಕ್ಕೆ ತೊಗೊಂಡೋಗ್ಬೋದು ಅಂದ್ರೆ 51ನೇ ಇಸ್ವಿ. ಮಣಿಲಾಲ್ ಬ್ಯಾನರ್ಜಿ ಅವರು ಬೆಂಗಾಳಿಯಲ್ಲಿ ಸ್ವಯಂ ಸಿದ್ಧ ಅಂತ ಸಿನಿಮಾ ಮಾಡ್ತಾರೆ. ಅದು ಮೂಲ ಕತೆ. ಅಲ್ಲಿಂದ ಬಹಳ ಬಿಗ್ ಹಿಟ್, ಸೌತ್ ಇಂಡಿಯನ್ ಬಿಗ್ ಹಿಟ್ಟು ಅಕ್ಕಿನೇನಿ ನಾಗೇಶ್ವರ ರಾವ್ ಅವರ ಅರ್ಧಾಂಗಿ. ಅದು 1955ನೇ ಇಸ್ವಿನಲ್ಲಿ ಬಂದಿದೆ. ಜಮಿನಿ ಗಣೇಶನು ತಮಿಳಲ್ಲಿ ಮಾಡ್ತಾರೆ. ಅಕ್ಕಿನೇನಿ ನಾಗೇಶ್ವರ ರಾವ್ ತೆಲುಗಲ್ಲಿ ಮಾಡಿದ್ರೆ, ಜಮಿನಿ ಗಣೇಶನ್ನು ತಮಿಳಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಬರೋದು ಕನ್ನಡ ಸಿನಿಮಾ ಮಲ್ಲಮ್ಮನ ಪವಾಡ. ಇದಕ್ಕೆ ಬಿ ಪುಟ್ಟಸ್ವಾಮಯ್ಯನವರು ಕಾದಂಬರಿ ಆಧಾರಿತ ಅಂತ ಇದೆ. ಇದು ನಮಗೂ ಸ್ಪಷ್ಟ ಇಲ್ಲ, ಯಾಕಂದರೆ ಪುಟ್ಟಸ್ವಾಮಯ್ಯನವರ ಸಿನಿಮಾ ನೋಡೋ ಕಾದಂಬರಿ ಬರೆದಿದ್ರು ಅಥವಾ ಕಾದಂಬರಿ, ಬಟ್ ನಮ್ಗೆ ಒರಿಜಿನಲ್ ಕತೆ ನೋಡುವಾಗ ಇದರಲ್ಲಿ ಒಂದು ಸ್ವಲ್ಪ ಭಿನ್ನತೆ ಇದೆ. ನಿಮಗೆ ಆ ಮಾಲಿಕೆ ಇದಾದಮೇಲೆ ಅದು ಹಿಂದಿನಲ್ಲಿ ಹೋಗುತ್ತೆ. ಹಿಂದಿನಲ್ಲಿ ಜಿತೇಂದ್ರ ಜ್ಯೋತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. 1987ನೇ ಇಸ್ವಿನಲ್ಲಿ ಭಾಗ್ಯರಾಜ್ ಅವರು ಎಂಗೈ ಚಿನ್ನರಸ ಸಿನಿಮಾ ಮಾಡ್ತಾರೆ. ಇದು 97ರಲ್ಲಿ ಅನಿಲ್ ಕಪೂರ್, ಮಾಧುರಿ ದೀಕ್ಷಿತ್ ಅವರು ಬೇಟಾ ಮಾಡ್ತಾರೆ. ಆ ಬೇಟವನ್ನ ಮತ್ತೆ ತೆಲುಗಿಗೆ ಅಬ್ಬೈಗಾರರು ಅಂತ ಹೇಳಿ ವೆಂಕಟೇಶ್ ತಗೊಂಡ್ ಬರ್ತಾರೆ. ಅದನ್ನ ರವಿಚಂದ್ರನ್ ಕನ್ನಡಕ್ಕೆ ಅಣ್ಣಯ್ಯ ಅಂತ ತಗೊಂಡ್ಬರ್ತಾರೆ. ಕನ್ನಡದಲ್ಲಿ 2 ಸಲ ಬಂದಿದೆ. ಕನ್ನಡದಲ್ಲಿ 2 ಸಲ ಬಂದಿದೆ. ಆಮೇಲೆ ಸಂತಾನಂ ಅಂತೇಳಿ ಮಲಯಾಳಂಗೆ ಹೋಗುತ್ತೆ. ಹಿಂಗೆ ಇದು ತುಂಬಾ ರೌಂಡ್ ಹೊಡ್ಕೊಂಡು ಬಂದಿರುವಂತಹ ಕತೆ. ALN ಅಂದ್ರೆ AL ಶ್ರೀನಿವಾಸ್ ಅಂತ ಅವ್ರ ಹೆಸರು. ಅವರಿಗೆ ಪುಟ್ಟಣ್ಣ ಕಣಗಾಲ್ ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿರ್ತಾರೆ. ಅದು ಪೂಚಿಕಣ್ಣಿ ಅಂತ.
ಪೂಚಿಕಣ್ಣಿ ಮಲಯಾಳಮಲ್ಲಿ ಮಾಡಿರ್ತಾರೆ. ಅದು ಕನ್ನಡದ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿ ಆಧರಿಸಿದಂಥ ಸಿನಿಮಾ. ಸೊ ಈ ಸಿನಿಮಾ ಬಹಳ ದೊಡ್ಡ ಸುದ್ದಿಯಲ್ಲಿ ಇದ್ದಿದ್ದು ಯಾಕೆ ಅಂತಂದರೆ ಇದರಲ್ಲಿ ಬೆಕ್ಕೊಂದು ಬಹಳ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಅವರು ಅದರಲ್ಲಿ ಕನ್ನಡದಲ್ಲಿ ಬರಲಿಲ್ಲ, ದುರದೃಷ್ಟ. ಬೆಕ್ಕಿನ ಕಣ್ಣು ಮಲಯಾಳಮಲ್ಲಿ ಮಾಡಿದ್ರು. ತ್ರಿವೇಣಿ ಅವರ ಬಹಳ ಮುಖ್ಯವಾದ ಕಾರಣ ಬೆಕ್ಕಿನ ಕಣ್ಣು. ಕನ್ನಡದಲ್ಲಿ ಬೆಳ್ಳಿ ಮಾಡಿದ್ರು, ಬೆಕ್ಕಿನ ಕಣ್ಣು ಮಾಡಲಿಲ್ಲ. ಇದರಲ್ಲಿ ಕಲಾವತಿನ ಬೆಕ್ಕಿನ ಅವಳ ಮಲ್ತಾಯಿಗೆ ಬೆಕ್ಕಿನ ಕಣ್ಣಿರುತ್ತೆ ಅನ್ನೋದು ಅವಳಿಗಿರೋ ಕೋಪ. ಆ ಕಲಾವತಿಯಿಂದ ಬೆಕ್ಕಿನ ಕಣ್ಣಿರುವಂಥವಳೇ ಒಬ್ಳು ಹುಡುಗಿನ ಕರ್ಕೊಂಬಂದು ಮಾಡಿಸಿದ್ರು ಈ ಸಿನಿಮಾದಲ್ಲಿ ಪುಟ್ಟಣ್ಣ. ಅದರಲ್ಲಿ ಬೆಕ್ಕು ಓಡಾಡುವ ಕೆಲವು ಇದನ್ನು ಇವರು 3 ದಿನ ಶೂಟ್ ಮಾಡಿದ್ರು, ಬೆಕ್ಕನ್ನೇ ಪುಟ್ಟಣ್ಣ. ಅದೊಂದು ಬಹಳ ದೊಡ್ಡ ಸುದ್ದಿ ಅದು ಆ ಕಾಲದಲ್ಲಿ. ಸೊ ಅದು ಪೂಚಿಕಣ್ಣಿ ಆದಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಮಾಡಿ ಅಂತ ಅವರು ALN ಪ್ರೊಡಕ್ಷನ್ ಅವರು ಹೇಳಿದಾಗ ಇವರು ಮಲ್ಲಮ್ಮನ ಪವಾಡ ಕಥೆಯನ್ನು ಇಟ್ಕೊಂಡು, ಇದಕ್ಕಿಂತ ಮುಂಚೆ 1000 ಮೆಟ್ಟಿಲು ಅಂತ ಒಂದು ಸಿನಿಮಾ ಶುರುವಾಗಿ ಅರ್ಧಕ್ಕೆ ನಿಂತೋಗಿತ್ತು. ಆಮೇಲೆ ಅದನ್ನು ಯಾರೋ ಪೂರ್ತಿ ಮಾಡಿದ್ರು. ಬಟ್ ಅದು ನಾಟ್ ಆಫ್ ಎ ಪುಟ್ಟಣ್ಣ ಸ್ಟೈಲ್ ಅದು ಅವ್ರದ್ದು ಅಂದ್ರೆ ನಮ್ಮ ಜೀವನದಲ್ಲೇ ಮಾಡಿದ್ದಾರೆ. ಪೂರ್ತಿ ಮಾಡಿದ್ರೆ ಅದು ಹಂಗಲ್ಲ. 1000 ಮೆಟ್ಟಿಲಲ್ಲಿ ಜಯಂತಿ, ಆಮೇಲೆ ಜಯಂತಿ ಪುಟ್ಟಣ್ಣ ಸಿನಿಮಾ ಮಾಡೋಕೆ ತುಂಬ ದಿನಗಳು ಬೇಕಾಯ್ತು. ಆಮೇಲೆ ಇದರಲ್ಲಿ B ಸರೋಜಾದೇವಿ ಅವರು ನಾಯಕಿ. ಹಾಡೋಣ ಒಲವಿನ ರಾಗಮಾಲೆ, ಹಾಡೋಣ ಒಲವಿನ. ವಜ್ರಮುನಿ ಈ ಸಿನಿಮಾ ಮೂಲಕ ಪರಿಚಿತರಾಗ್ತಾರೆ. ಈಗ 1000 ಮೆಟ್ಟಿಲಲ್ಲಿ ವಜ್ರಮುನಿ ಇದ್ರು, ಇಲ್ಲಿ ಈ ಸಿನಿಮಾ ಮೂಲಕ ಪರಿಚಿತರಾಗ್ತಾರೆ. ಕತೆ ಶಿವಪುರದ ಜಮೀನ್ದಾರೊಬ್ಬರು, ಜಮೀನ್ದಾರಿಗೆ 2 ಹೆಂಡತಿಯರು. ಸೊ ಮೊದಲನೇ ಹೆಂಡತಿ ಮಗ ರಾಜ್ಕುಮಾರ್, 2ನೇ ಹೆಂಡತಿ ಮಗ ಸೂರಿ ಅಂತ ಅವನ ಹೆಸರು. ವಜ್ರಮುನಿ ಪಾತ್ರ ಮಾಡಿರ್ತಕ್ಕಂಥದ್ದು. ಇವನಿಗೆ ಆದ್ವಾನಿ ಲಕ್ಷ್ಮೀದೇವಿ ಮಲ್ತಾಯಿ ಪಾತ್ರ ಮಾಡಿದ್ರು. ಇವಳು ಅವನಿಗೆ ಅಫೀಮನ್ನು ತಿನ್ನಿಸಿ ಪೆದ್ದನ್ನ ಮಾಡಿರ್ತಾಳೆ. ನೀವು ಹೇಳೋ ಸಾಕು ತಾಯಿ, ನಿಮ್ ಹಿರಿ ಮಗನಿಗೆ ಮಗುವಾಗಿದ್ದಾಗ ಹಾಲಿನಲ್ಲಿ ಅಪಿ ಬೆರೆಸ್ಕೊಡ್ತಾರೆ. ಸೊ ಗೇಣಿ ಕಲಾವಿದ ಮಾಡುವಾಗ ಇವರು ಬಾರ್ಕೋಲಲ್ಲಿ ಹೊಡಿತಾ ಇರ್ತಾನೆ ವಜ್ರಮುನಿ. ಆಗ ಇವರು ಸರೋಜಾದೇವಿ ಬಂದು ತಡಿತಾಳೆ. ಅವಳ ಗಟ್ಟಿತನವನ್ನು ನೋಡಿ ಇವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಜಮೀನ್ದಾರರು ತೀರ್ಮಾನ ಮಾಡ್ತಾರೆ. ಆದರೆ ಇವನು ಒಪ್ಪಲ್ಲ, ವಜ್ರಮುನಿ ಒಪ್ಪಲ್ಲ. ಹಾಗಾಗಿ ಅವಳು ರಾಜ್ಕುಮಾರ್ನ ಮದುವೆ ಆಗೋದು. ಇದಾದಮೇಲೆ ಅವಳಿಗೆ ಮೊದಲನೇ ರಾತ್ರಿಯಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ಪೆದ್ದ ಅಲ್ಲ ಇವನು, ಹಿಂಗೆ ಇವನಿಗೆ ಅಫೀಮ್ ತಿನ್ನಿಸಿ ಪೆದ್ದನನ್ನು ಮಾಡಿರುವುದು ಅಂತ ಹೇಳಿ ಇವನನ್ನು ನಿಧಾನಕ್ಕೆ ಅವಳು ಬದಲಾಯಿಸ್ಕೊಂಡು ಬರ್ತಾಳೆ. ಬದಲಾಯಿಸ್ಕೊಂಡು ಬಂದರೆ ಅವಳು ಗೊತ್ತಾಗುತ್ತೆ ಕೊನೆಗೆ. ಆಮೇಲೆ ಅವನು ರಾಜ್ಕುಮಾರ್ ಮಾಮೂಲಿನಂಗೆ ಆದಂಗೆ ಅವ್ರ ಮಾವ ಹೇಳ್ತಾರೆ, ಇದು ನಿಜವಾದ ಮಲ್ಲಮ್ಮನ ಪವಾಡ, ಇದು ಅವ್ನು ಮಾಮೂಲೇ ಮನುಷ್ಯನ ಮಾಡಿದೆಯಲ್ಲ ಅಂತೇಳಿ. ಮಲ್ಲವ್ವ ಎಂಥ ಪವಾಡ ಮಾಡಿಬಿಟ್ಯವ್ವ. ಇಷ್ಟೊತ್ತಿಗೆ ಈ ವಜ್ರಮುನಿ ರಾಗಿಣಿ ಅಂತ ಒಬ್ಳು ನರ್ತಕಿಯ ಸಹವಾಸಕ್ಕೆ ಬಿದ್ದಿರ್ತಾರೆ. ಸೊ ಉದಯ ಚಂದ್ರಿಕಾ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉದಯ ಚಂದ್ರಿಕಾ ಪಾತ್ರವನ್ನು ಮಾಡಿದ್ದಾರೆ. ಕೊನೆ ಹಿಂಗೆ ಅವನು ಜಮೀನ್ದಾರ ಸಾಯ್ತಾನೆ. ಇವಳು ಅಣ್ಣದ ಅತ್ತಿಗೆ ಇದ್ರೆ ನಾನು ಈ ಮನೇಲಿರಲ್ಲ ಅಂದರೆ ಇವ್ರು ಬಿಟ್ಟು ಬೇರೆ ಹೋಗ್ತಾರೆ ಸರೋಜಾದೇವಿ ಕುಮಾರ್. ಕೊನೆಗೆ ಅವನ ತಾಯಿನ ಕೂಡ ಇಟ್ಕೊಳ್ಳಲ್ಲ, ತಾಯಿನೂ ಯಾರನ್ನೋ ಮನೆಗೆ ಕಳಿಸ್ಬಿಡ್ತಾನೆ. ಕೊನೆಗೆ ತನಗೆ ಮೋಸ ಆಗಿದೆ ಅನ್ನೋದು ಅವನಿಗೆ ಇವ್ರು ಹೇಳ್ತಾರೆ, ನಾವು ಇಷ್ಟು ದಿನ ನಿಮ್ಮ ಸೇವೆ ಮಾಡಿದ್ವಿ, ನಮ್ಮ ಕುಲಕಸಬು, ಇನ್ನೊಂದು ಕಡೆ ಹೋಗ್ತೀವಿ ನಾವು ಅಂದಾಗ ಅವ್ರು ಅವರ ಗೋಂಡಾಗಳು ಇವನನ್ನು ಹೊಡೆಸ್ತಾರೆ ವಜ್ರಮುನಿನ. ಆಗ ಅವನಿಗೆ ಬುದ್ಧಿ ಬರುತ್ತೆ, ನಾನು ಇವ್ರು ಮಾಡಿದ್ದು ಅಂತೇಳಿ. ಕೊನೆಗೆ ಅವ್ರು ವಾಪಸ್ ಹೋಗುವಾಗ ಅವನ ಹತ್ತಿಗೆ ಕಾಲು ಹಿಡ್ಕೊಂಡು ಹೇಳ್ತಾನೆ, ನಾನು ಅವತ್ತು ಹೇಳಿದ್ದೆ ನೀನು ಮನೇಲಿದ್ದರೆ ನಾನು ಇರಲ್ಲ ಅಂಥೇಳಿ, ಇವತ್ತು ನಾನು ಹೇಳ್ತಾ ಇದ್ದೇನೆ ನೀವು ಇಲ್ಲಿದ್ರೆ ನಾನು ಇರಲ್ಲ, ನೀವು ಇರಬೇಕು ಈ ಮನೆಯಲ್ಲಿ ಅಂತ. ಸೊ ಮತ್ತೆಲ್ಲರೂ ಒಂದಾಗ್ತಾರೆ ಅನ್ನೋದ್ರಲ್ಲಿ ಸಿನಿಮಾ ಕ್ಲೈಮ್ಯಾಕ್ಸ್. ನೀವಿ ಮನೆಯೊಳಗೆ ಕಾಲಿಡ್ತೀನಿ ಅಂತ ಒಪ್ಕೊಳ್ಳೋವರೆಗೂ ನಾನು ಕಾಲು ಬಿಡಲ್ಲ. ವಿಜಯ ಭಾಸ್ಕರ್ ಬಹಳ ವಿಭಿನ್ನವಾದ ಸಂಗೀತದಿಂದ. ಮತ್ತು ಆಮೇಲೆ ಪುಟ್ಟಣ್ಣ ಪುಟ್ಟಣ್ಣ ಅವರ 24 ಸಿನಿಮಾದಲ್ಲಿ 18ಕ್ಕೆ ವಿಜಯ ಭಾಸ್ಕರ್ ಬಹಳ ದೊಡ್ಡ ಕಾಂಬಿನೇಷನ್ ಇದರಲ್ಲಿ. ಒಂದು ನಂಗೆ ಅಣ್ಣವ್ರ ಬಗ್ಗೆ ಇದರ ಒಂದು ಪೆದ್ದನ ಥರ ಪಾತ್ರವನ್ನು ಮಾಡೋದು, ಆಮೇಲೆ ಬುದ್ಧಿವಂತಿಕೆ ಕಲ್ತ್ಕೊಳ್ಳೋದು, ಆಮೇಲೆ ಸಂಸಾರದಲ್ಲಿ ಒಂದು ಸಾಮರಸ್ಯ ತರೋದು, ಈ ಥರದ್ದೊಂದು ಬಹಳ ವಿಶಿಷ್ಟವಾದ ಪಾತ್ರವನ್ನು ಅಣ್ಣವ್ರು ಮಾಡಿದ್ದಾರೆ. ಮತ್ತು ಅವರಿಗೂ ಬಹಳ ಚಾಲೆಂಜಿಂಗ್ ಆದಂಥ ರೋಲ್. ಸೊ ಅಣ್ಣವ್ರಿಗೆ ಬಹಳ ಇಷ್ಟವಾದಂತಹ ಪಾತ್ರಗಳಲ್ಲಿ ಮಲ್ಲಮ್ಮನ ಪವಾಡ ಕೊಡೋ ಒಂದು.
ನನಗಲ್ಲ, ಅಲ್ಲೇ. ಬಿ ಸರೋಜಾದೇವಿ ಅವರು ಮಲ್ಲಮ್ಮನಾಗಿ ಭಾಳ ಚೆನ್ನಾಗಿ ಇದರಲ್ಲಿ ಒಂದು ಹಾಡು ಪಿ ಸುಶೀಲ್ ಅವರು ಹಾಡಿದ್ದಾರೆ. ಇದು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಬರೆದಿರ್ತಕ್ಕಂಥದ್ದು, ಶರಣೆಂಬೆನ ಶಶಿಭೂಷಣ ಅಂತ ಹೇಳಿ. ನಾನೇ ನೋಡಿದ ಹಾಗೆ ಸರೋಜಾದೇವಿಯವರು ಅವ್ರ ಮನೇಲಿ ಪೂಜೆ ಮಾಡುವಾಗ ಈ ಹಾಡನ್ನು ಹೇಳೋರು ಯಾವಾಗಲೂ, ಶರಣೆಂಬೆನ ಅವರೇ ಅಭಿನಯಿಸಿದ ನಾನು ನಿನ್ನ ಹಾಗೆ ಗೊಂಬೆನೆ ಕಂಡ್ರೆ ಕಣೋ ಅಂತ ಪಿ ಬಿ ಶ್ರೀನಿವಾಸ್ ಒಂದು ಹಾಡು ಹೇಳಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನಾನು ನಿಮ್ ಹಾಗೆ ಗೊಂಬೆನೆ ಕಂಡ್ರು, ನನ್ಗಂತೂ ಏನೇನು ಗೊತ್ತಿಲ್ಲ ಕಂಡ್ರು, ನಿಮ್ಗಿಂತ ನಾನೇನು ಹೆಚ್ಚಲ್ಲ ಬಂದ್ರು. ಹಾಡೋಣ ಒಲವಿನ ರಾಗಮಾಲೆ ಡ್ಯೂಯೆಟ್ ಇದರಲ್ಲಿ. ಹಾಡೋಣ ಒಲವಿನ ರಾಗಮಾಲೆ, ಹಾಡೋಣ ಒಲವಿನ. ಹುಚ್ಚರಲ್ಲ ಇವರು ಹುಚ್ಚರಲ್ಲ ಒಂದು ಇದಿದೆ, ಕ್ಯಾಬ್ರೆ ಸಾಂಗ್ ಇದೆ, ಎಲ್ಲರೇಶ್ವರ ಹಾಡಿರೋದು, ಈ ರೂಪ ರಾಶಿ ಅಂತ ಹೇಳಿ. ಇದು ಒಂಥರ ಮಲ್ಲಮ್ಮನ ಪವಾಡ ಅಣ್ಣವರ ವೃತ್ತಿ ಜೀವನದಲ್ಲಿ ಬಹಳ ಡಿಫ್ರೆಂಟ್ ಆದ. ಮುಂದೆ ಪುಟ್ಟಣ್ಣ ಜೊತೆಗೆ ಅವರು ಬೇರೆ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಇದು ಒಂಥರ ನಾಂದಿ ಹೇಳಿದಂಥ ಸಿನಿಮಾ. ಈ ಸಿನಿಮಾ ಆದಮೇಲೆ ಏನಾಗುತ್ತೆ ಅಂತಂದರೆ ಅದರ ಪಬ್ಲಿಸಿಟಿ ಮೆಟೀರಿಯಲ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ALS ಪ್ರೊಡಕ್ಷನ್ಸ್ ಅನ್ನೋದು ಭಾಳ ದೊಡ್ಡದಾಗಿ ಹಾಕಿರ್ತಾರೆ. ಪುಟ್ಟಣ್ಣ ಕಣಗಲ್ ಹೆಸರಲ್ಲೆಲ್ಲೋ ಕೆಳಗಡೆ ಇರುತ್ತೆ. ಪುಟ್ಟಣ್ಣ ಅಬ್ಜೆಕ್ಟ್ ಮಾಡ್ತಾರೆ, ಇದು ಏನು ಡೈರೆಕ್ಟ್ರು ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು, ಅವರೇ ಬಹಳ ಇಂಪಾರ್ಟೆಂಟು, ಇದೆಲ್ಲ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಚೇಂಜ್ ಮಾಡಲ್ಲ. ಸೊ ಇದಾದ ಮೇಲೆ ನೆಕ್ಸ್ಟು ALN ಜೊತೆಗೆ ಒಪ್ಪಂದ ಆಗಿರುತ್ತೆ. ಪುಟ್ಟಣ್ಣ ಮುಂದೆ ALN ಬೆಕ್ಕಿನ ಕಣ್ಣು ಮತ್ತು ಇದು ಎರಡು ಮಾಡಿದ್ಮೇಲೆ ಮುಂದೆ ಪುಟ್ಟಣ್ಣ ALNಗೆ ಮತ್ತು ಸಿನಿಮಾ ಮಾಡಲ್ಲ ಅವರು. ಅಂದರೆ ನಿರ್ದೇಶಕನಿಗೆ ಮಹತ್ವ ಕೊಡ್ತಾ ಇಲ್ಲ, ಅಂದರೆ ನಿಮ್ಮ ಪ್ರೊಡಕ್ಷನ್ ಬೇಡ ಅಂಥೇಳಿ. ಆ ಕಾರಣಕ್ಕೂ ಈ ಸಿನಿಮಾ ಬಹಳ ಮುಖ್ಯವಾದಂಥ ಸಿನಿಮಾ.